ಆಮೇಲೆ ನನಗೆ 10th ಸ್ಟ್ಯಾಂಡರ್ಡಿಂದ ನಾನು ವರ್ಡ್ಗೆ ನಂಬರ್ ಒನ್ ಆಗಬೇಕು ಅಂತ ಆಗಲೇ ಸ್ವಲ್ಪ ಗಣೇಶ ಹಬ್ಬಕ್ಕೆಲ್ಲ ಚೀಫ್ ಗೆಸ್ಟ್ ಕರೋರು ಸೆಕೆಂಡ್ ಪಿ ಯುಲೇನೆ. ಹಳೇದೊಂದು ಇನ್ವಿಟೇಷನ್ ಇನ್ನೂ ಮನೇಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನನಗೆ ನೋಡಿದ್ರೆ ನಗು ಬರುತ್ತೆ. ಅವತ್ತು ನಾನು ನಂಬರ್ 1 ಇರಲಿಲ್ಲ, ಸುಮ್ಮನೆ ಸತೀಶ್ ಕ್ಯಾಡಬಾಮ್ಸ್ ವರ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ಅವ್ರು ಟೈಪ್ ಮಾಡಿ ಇನ್ವಿಟೇಷನ್ ಕೊಟ್ಟಿದ್ರು. ಇವತ್ತು ಮನೇಲಿ ಇಟ್ಕೊಂಡಿದ್ದೀನಿ. ಅದು 90 ಇರ್ಬೋದು. ಇವತ್ತು ಮನೇಲಿ ಇಟ್ಕೊಂಡಿದ್ದೀನಿ. ಅವಾಲೇ ಚೀಫ್ ಗೆಸ್ಟ್ ಕರೀತಾ ಇದ್ರು. ಇವತ್ತು ಅದನ್ನ ಪ್ರೂವ್ ಮಾಡಿದ್ದೀನಿ. ಇವತ್ತು ಗೂಗಲ್ ಮಾಡಿ ವರ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಇಲ್ಲ ವರ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ನನ್ನ ನೇಮೇ ಹಾಕಬೇಡಿ, ಗೂಗಲಲ್ಲಿ ಫಸ್ಟ್ ಬರುತ್ತೆ ನಂದು. ಬೇರೆಯವ್ರ ಜೀವನದಲ್ಲಿ ಬಹಳಷ್ಟು ಜನ ಗಾಡ್ ಫಾದರ್ಗಳಿರ್ತಾರೆ, ಆದ್ರೆ ನಿಮ್ಮ ಜೀವನದಲ್ಲಿ ನೀವೇ ಗಾಡ್ ಫಾದರ್. ಹೌದು, ಈ ಬಗ್ಗೆ ಎಷ್ಟು ಹೆಮ್ಮೆ ಇದೆ. ಸಪೋರ್ಟ್ ಇಲ್ಲ ನಮ್ಮ ತಂದೆಗೂ. ನಾ ಸೆಲೆಬ್ರಿಟಿ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ನಿನ್ನ ಯಾಕೆ ಬಿಗ್ ಬಾಸ್ ಕರೀತಾರೆ, ನಿನ್ಗೆ ಯಾಕೆ ಸನ್ಮಾನ ಮಾಡ್ತಾರೆ, ನಿನ್ಗೆ ಯಾಕೆ ಬಂದವರೆಲ್ಲ ಫೋಟೋ ಹೊಡ್ಸ್ಕೊಂತಾರೆ ನನಗೆ ಗೊತ್ತಿಲ್ಲ ಅಂತೀನಿ. ಯಾಕಂದರೆ ನನಗೆ ಡೇ ಒನ್ನಿಂದನೂ ನಾಯಿ ಬಿಸ್ನೆಸ್ ಮಾಡಬೇಡ, ಅದರಲ್ಲಿ ಮುನ್ಸಿಪಾಲ್ಟಿಲಿ ಕಸ ಗುಡ್ಸೋ ಕೆಲಸ ಮಾಡು, ಅದು ಮಾತ್ರ ಮಾಡಬೇಡ ಅಂತ ಬೈಕೊಂಡೇ ಬಂದಿದ್ದಾರೆ. ಬಿಗ್ ಬಾಸ್ಗೆ ಹೋಗಕ್ಕೆ 2 ದಿನನೂ ಮನೇಲಿ ಜೋರು ಜಗಳ ಆಗಿದೆ. ನಿನ್ನ ಯಾವ ಸೀಮೆ ಇಲ್ದೋನು ನಿನ್ನ ಕರ್ಕೊತಾರೆ ಆ ಥರ ಮಾತಾಡೋದು. ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಇದ್ರದ್ದು ವ್ಯಾಲ್ಯೂ ಏನು, ಆಮೇಲೆ ನಾನು ಏನು ಅನ್ನೋದು ಹೇಳ್ಕೊಂಡ್ರು ಅವ್ರಿಗೇನು ಅನ್ಸಲ್ಲ, ಅದಕ್ಕೂ ಬೈಯೋದು. ಅದರಿಂದ ನಾನು ಹೇಳೋದು ಇಲ್ಲ, ಅವ್ರಿಗೆ ಇದೂ ಇಲ್ಲ. ಆದರೆ ನಮ್ಮ ತಾಯಿಗೆ ಅವ್ರ ಅಕ್ಕ ತಂಗಿರಿಂದ ಗೊತ್ತಾಗೋಯ್ತು. ಅವರೆಲ್ಲ ಟಿವಿ ನೋಡ್ತಾರೆ, ಅದಕ್ಕೆ ನಮ್ಮ ಅಪ್ಪ ಅಮ್ಮ ನಾರ್ಮಲ್ ಕೀಪ್ಯಾಡ್ ಫೋನೇ ಯೂಸ್ ಮಾಡೋದು. ಅವ್ರೇನು ಇದು ಸೋಷಿಯಲ್ ಮೀಡಿಯಾದವೆಲ್ಲ ಏನೂ ಗೊತ್ತಿಲ್ಲ. ದಿನ ಒಂದು ಅವಾರ್ಡು, ದಿನ ಒಂದೊಂದು ಸನ್ಮಾನ, ದಿನ ಪಾರ್ಟಿ ಫಂಕ್ಷನು ಹಾರ ತರ್ತಾ ಇರ್ತಿಲ್ಲ. ನಿನ್ಗೇನು ಕೊಡ್ತಾರೆ, ನಿನ್ಗೇನು ಕೊಡೋದು ಗೊತ್ತಿಲ್ಲ ಅಂತೀನಿ. ಯಾಕಂದ್ರೆ ಹೇಳಿದ್ರು ಅದನ್ನ ಅನುಭವಿಸೋ ಫೀಲ್ ಇರಬೇಕು, ಅವ್ರು ಅನುಭವಿಸಲ್ಲ. ಅದಕ್ಕೆ ಕ್ಯಾಕ್ರಸ್ ಉಗುರ್ಸ್ಕೊತೀನಿ. ಬಿಗ್ ಬಾಸ್ ಹೋಗ್ತೀನಿ ಅಂದಾಗ್ಲೂ ಕ್ಯಾಕ್ರಸ್ ಉಗ್ದಿದ್ದಾರೆ. ಲಾಸ್ಟ್ ದಿನ ಅಪ್ಪನಿಗೂ ಹೇಳಿಲ್ಲ, ಅಮ್ಮನಿಗೆ ಮಗನಿಗೆ ಹೇಳ್ಬಿಟ್ಟು ನಾನು ಆಚೆ ಬಂದೆ. ಓಕೆ ಸರ್, ಇನ್ನು ಏನಂದರೆ ನಮಗೆ ಒಂದು ಕ್ವಶನ್ ಏನಂದರೆ, ನೀವು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಗಿದ್ರಿ, ಆದರೆ ಬಿಗ್ ಬಾಸ್ ಬಂದ ಮೇಲೆ ನಿಮ್ಮ ಬಗ್ಗೆ ಹುಡುಕುವಂತಹ ಒಂದು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಅಂದರೆ ನಿಮ್ಮದು ಡಾಗ್ ಬ್ರೀಡರ್ ಅಂತ ಸಿಗುತ್ತೆ ಹೊರತು ನಿಮ್ಮ ಒಂದು ಮೂಲ ಏನು, ನೀವು ಎಲ್ಲಿಯವರು ಏನು, ಯಾಕೆಂದರೆ ಬಿಗ್ ಬಾಸ್ಗೆ ಬಂದಿದ್ದಾರೆ ಇವರು ಅಂದರೆ ಏನು ಇವರು ಎಲ್ಲಿ ಅಂತ ನಾವು ಕೂಡ ಸರ್ಚ್ ಮಾಡಿದ್ದೀವಿ. ಹಾಗಾಗಿ ನೀವು ಎಲ್ಲಿಯವರು, ಯಾವ ಊರವರು, ನೀವು ಮೂಲ ಎಲ್ಲಿ ಅಂತ. ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ನಮ್ಮ ಕರ್ನಾಟಕದವರೇ ಅಲ್ವಾ ನೀವು ಅಂತ ನೋಡ್ಲಿಕ್ಕೆ ಮಾತ್ರ ಸ್ವಲ್ಪ ಬಾಲಿವುಡ್ ಹೀರೋ ಆ ಥರ ಲೆವೆಲಲ್ಲಿ ಕಾಣ್ತೀರಾ. ಹಿಂದಿ ಮುಸ್ಲಿಮ್ಸ್ ಅಂತ ಅನ್ಕೊಳ್ತಾರೆ. ಆದ್ರೆ ನಾನು ಮಂಡ್ಯ ಹತ್ರ ಅಲ್ಲಿರೋದು ನಾಗಮಂಗಲ ತಾನೆ, ನೆಲಮಂಗಲ ಇಲ್ಲಿರೋದು, ಸಾರಿ ನಾಗಮಂಗಲ ಹತ್ರ ಬಳಪ್ ಕೊಪ್ಪನೋ ಬಳಪ್ ಮಂಡ್ಲನೋ ಬಾಯಿಂದ ಸ್ಟಾರ್ಟ್ ಆಗುತ್ತೆ. ಬಳಪ ಅಂತ ಏನೋ ಫಸ್ಟ್ ಊರು ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ತಾತನೂರು. ನಾವು ಗಂಗಡ್ಕಾರ್ ಒಕ್ಕಲಿಗರು, ಗೌಡಾಸು ನಾವು. ಆದ್ರೆ ಕ್ಯಾಡಬಾಮ್ಸ್ ಅನ್ನೋದು ಕ್ರಿಶ್ಚಿಯನ್ಸ್ ನೇಮ್ ತರ ಕಾಣಿಸುತ್ತಂತೆ, ನೋಡಿದವರು ಕ್ರಿಶ್ಚಿಯನ್ಸ್. ಅದಕ್ಕೆ ಎಲ್ಲ ಕನ್ಫ್ಯೂಸ್ ಆಗ್ತಿದ್ದಾರೆ, ಇವ್ರು ಏನು ಕರ್ನಾಟಕದವರ, ಕ್ಯಾಡಬಾಮ್ಸ್ ಅಂದ್ರೆ ಕ್ರಿಶ್ಚಿಯನ್ ಅನ್ನೋ ತರ ಎಲ್ಲ ಅನುಮಾನಗಳು. ಕಾಲೇಜು ಡಿಗ್ರಿ 3 ಕನ್ನಡ ಮೀಡಿಯಂ ಅಲ್ಲೇ ಓದಿರೋದು. ಎಲ್ಲ ಓದಿದ್ದು ಸರ್ ನೀವು? ನಾನು ಫಸ್ಟ್ ಹುಟ್ಟಿದ್ದು ಮೈಸೂರಲ್ಲಿ, ಅಂದ್ರೆ ಅಜ್ಜಿ ಮನೆಯಲ್ಲಿ ಇಟ್ಗೆಗೂಡು ಝೂ ಹತ್ರ. ನಮ್ಮ ತಾತ ಬಂದು ಝೂ ಅಲ್ಲಿ ಡೈರೆಕ್ಟರ್ ಆಗಿದ್ರು. ಅಮ್ಮ ಕ್ಯಾರಿಂಗ್ ಆದಾಗ ಅದು ಅಜ್ಜಿ ಮನೇಲಿ ಬಾಣ್ತನ ಆಗ್ಬೇಕಲ್ಲ, ಮೈಸೂರಲ್ಲಿ ಹುಟ್ಟಿದ್ದು. ಅಲ್ಲಿಂದ ನಮ್ಮ ತಂದೆ ಚಾಮರಾಜನಗರದಲ್ಲಿ 3 ವರ್ಷ ಡಾಕ್ಟರ್ ಆಗಿದೆ. ಅಂದ್ರೆ ಡಾಕ್ಟರ್ಗೆ 3 ವರ್ಷ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಚಾಮರಾಜನಗರದಲ್ಲಿ 3 ವರ್ಷ ಮಗುವರೆಗೂ ಚಾಮರಾಜನಗರ, ಆಮೇಲೆ 3 ವರ್ಷ ತಿಪ್ಟೂರು, 3 ವರ್ಷ ಅರಸೀಕೆರೆ, 3 ವರ್ಷ ಹೊಸಕೋಟೆ. ಅಲ್ಲಿ 9th ಆ ಟೈಮಲ್ಲಿ ಇದ್ದೆ ಹೊಸಕೋಟೆಯಲ್ಲಿ. ಅಲ್ಲಿಂದ 10th ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. ಕಬ್ಬನ್ಪೇಟೆ ಲೂಡ್ಸ್ ಅಂತ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. ಅದಾದಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗೋದ್ವಿ. ಅವಾಗ ಅಪ್ಪನಿಗೆ ಕನಕಪುರಕ್ಕೆ ಶಿಫ್ಟ್ ಆಯಿತು. ಬೇರೆ ಬೇರೆ ಊರು, ಸುಳ್ಯ, ಕೊಯ್ಲಾ, ಮಂಗಳೂರು ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಯಿತು. ಆದರೆ ನಾವು ಮಾತ್ರ ಬೆಂಗಳೂರಲ್ಲೇ ಸೆಟ್ಲ್ ಆದ್ವಿ. ಇವಾಗ ನೀವು ಇರೋದು ಬೆಂಗಳೂರಲ್ಲೇ? ಇವಾಗ ಬೆಂಗಳೂರಲ್ಲೇ. ಓಕೆ ಸರ್, ಇನ್ನು ನಿಮ್ಮ ಒಂದು ಫೇವ್ರೆಟ್ ನಾಯಿಗಳ ವಿಷಯಕ್ಕೆ ಬರೋದಾದರೆ, ನಿಮ್ಮ ಮನೆಯಲ್ಲಿ ಎಷ್ಟು ನಾಯಿ ಇದೆ ಸರ್? ಮನೇಲಿ 1 ನಾಯಿಯೂ ಇಲ್ಲ ಇವ್ರೆ. ನಿಜವಾಗ್ಲೂ ಸರ್? ಇದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಜನಗಳಿಗೆ. ಏನಕ್ಕೆ ಅಂದರೆ, ನಾನು ಮನೇಲಿ 50 ನಾಯಿ ಮಾಡಿ ಮೇಲೆ ಸಾಕ್ಕೊಳ್ತಾ ಇದ್ದೆ. ಅವಾಗೇನಂದರೆ ನಮ್ಮ ಅಪ್ಪ ಅಮ್ಮನ ಭಯ ಇರಲಿಲ್ಲ, ಆದರೆ ಅಕ್ಕಪಕ್ಕವರೆಲ್ಲ ಕಂಪ್ಲೇಂಟ್ ಮಾಡಿ, ನಮ್ಮ ಅಪ್ಪ ಅಮ್ಮ ಬೈದೇ ಇರೋರ್ನು ಅವ್ರಿಗೆ ಬಂದು ಕಂಪ್ಲೇಂಟ್ ಮಾಡಿ ಅವರಿಂದ ನನ್ನ ನೆಮ್ಮದಿ ಅಂದ್ಬಿಟ್ಟು ಹಿಂಗೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತಿದ್ದೆ. ಅವರು ಈ ಬುಡಕ್ ಬರ್ಸಿ ಈ ಬುಡದಿಂದ ಬೈತಿರಲ್ಲ, ಅದು ನಂಗೆ ದಿನ ಕೇಳಕ್ ಆಗ್ತಾ ಇರ್ಲಿಲ್ಲ. 50 ನಾಯಿವರೆಗೂ ಮಾಡಿ ಮೇಲೆ ಇಟ್ಕೊಂಡಿದ್ದೆ. ಅಂದರೆ ಮಾಡಿ ಮೇಲೆ ಅಷ್ಟು ನಾಯಿ ಸಾಧ್ಯ ಅಲ್ಲ, ಬೊಗಳೋದು, ಗಲೀಜು, ಸ್ಮೆಲ್ಲು, ಕ್ಲೀನಿಂಗು ಎಲ್ಲ ನಾನು ಒಬ್ಬನೇ, ಯಾವ ಕೆಲಸದವ್ರನ್ನೂ ಇಟ್ಕೊಂಡಿರಲಿಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ದೆ. ಅದರಲ್ಲಿ ಹದ್ದು ಕಾಗೆಗಳಿಗೂ ಊಟ ಹಾಕೋದು, ಆ ಥರ ಎಲ್ಲ ಎಕ್ಸ್ಟ್ರಾ ಇಟ್ಬಿಟ್ಟು ಅದು ತಿನ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಆ ಲೆವೆಲ್ಗೆ ಮೇಂಟೈನ್ ಮಾಡ್ತಿದ್ದೆ. ಅದೇನಾಯ್ತು, ಅಕ್ಕಪಕ್ಕ ಮನೆಯವರು ಸ್ಮೆಲ್ಲು, ಗಲೀಜು, ವಾಸನೆ ಅಂತ ಜಗಳ ಸ್ಟಾರ್ಟ್ ಮಾಡಿದ್ರು. ಬೆಳಿಗ್ಗೆ ಬಾಕ್ಲು ದೊಡ್ಡಬಿಟ್ಟು ನನ್ನ ಹತ್ರ ಹೇಳಿದ್ರೆ ನಡೆಯಲ್ಲ, ಏನು ದಿನ ಜಗಳ ಆಗ್ತಿತ್ತು. ದಿನ ನನ್ನ ನೆಮ್ಮದಿನೇ ಹೋಗ್ಬಿಟ್ಟಿತ್ತು.
ಏನಂದ್ರೆ ಇದಕ್ಕಿಂತ ಮುಂಚೆ ನಾನು ಸ್ಟಾರ್ಟ್ ಮಾಡಿದಾಗ್ಲೇನೆ ಟರ್ಮ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ಟರ್ಮ್ಸ್ ಅಂದ್ರೆ ತಗೊಳ್ಳೋದು, ಯಾರಿಗಾರು ಫ್ರೀ ಕೊಡೋದು, ಅವ್ರು ಸಾಕೊಳ್ಳೋದು, ನಾನು ದುಡ್ಕೊಳ್ಳೋದು, ಓಕೆ ಆ ತರ ಟರ್ಮ್ಸ್ ತರ ಬಿಡಕ್ ಇದ್ದೆ. ಆಮೇಲೆ ಅವ್ರು ಮೋಸ ಮಾಡ್ತಾ ಇದ್ರು ಅಂದ್ಬಿಟ್ಟು ಎಲ್ಲ ಮನೆ ಮೇಲೆ ಹಾಕೊಳಕ್ ಸ್ಟಾರ್ಟ್ ಮಾಡಿದೆ. ಓಕೆ ಆಮೇಲೆ ನನಗೆ ಅದೇ ಬೆಸ್ಟ್ ಅನಿಸ್ಬಿಡ್ತು, ಯಾಕಂದ್ರೆ ಈ ನೆಮ್ಮದಿ ಹಾಳಾಗೋದ್ಕಿಂತ ಅದೇ ಬೆಸ್ಟ್ ಅನಿಸ್ಬಿಡ್ತು. ತಿರ್ಗಾ ಏನ್ ಮಾಡ್ಬಿಟ್ಟೆ, ಎಲ್ಲ ಜಗಳ ಆದ್ಮೇಲೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದಾಗ ಅಲ್ಲಿ ನಾಯೇ ಇಡಬಾರ್ದು ಅಂದ್ಬಿಟ್ರು ನಮ್ಮಪ್ಪ. ಅವಾಗ 50 ನಾಯಿನು ಎಲ್ಲಾ ಮನೆಗೂ ಟರ್ಮ್ಸ್ ತರ ಓಕೆ. ನೀವು ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಗಿದ್ರು ಯಾವ ಸೆಲೆಬ್ರಿಟಿಗಳಿಗೆ ಡಾಗ್ ಕೊಟ್ಟಿದ್ರಾ ಹೇಳ್ಬೋದಾ ನಮಗೆ? ರಾಜ್ಕುಮಾರ್ ಸರ್ಗೆ ಡ್ಯಾಶ್ ಉಂಡು, ಆಮೇಲೆ ಡಾಲ್ಮೇಷನ್ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು ದುಡ್ಡಿಗೆ ಕೊಟ್ಟಿದ್ದೀನಿ, ಒಂದು ಫ್ರೀಯಾಗಿ ಕೊಟ್ಟಿದ್ದೀನಿ. ಬರೀ 2,500 ಕೊಟ್ಟಿದ್ದೀನಿ. ರಾಜ್ಕುಮಾರ್ ಸರ್ ಬದುಕಿದ್ದಾಗ, ಪುನೀತ್ ರಾಜ್ಕುಮಾರು, ಪಾರ್ವತ ರಾಜ್ಕುಮಾರು ಎಲ್ಲ ಮನೇಲಿದ್ದಾಗ, ಎಸ್.ಎ. ಗೋವಿಂದರಾಜು, BN ಗಂಗಾಧರ್ ಇವರಿಬ್ರು ಜೊತೆ ಮನೆಗೆ ಹೋಗಿ ಕೊಟ್ಟು ಬಂದಿದ್ದೀನಿ. ಇದನ್ನ ಯಾರು ಚಾಲೆಂಜ್ ಮಾಡಿ, ಅವ್ರು ಯಾರೋ ಕೊಟ್ಟಿಲ್ಲ ಅಂತಾರೆ, ಅವ್ರಿಗೆ 5 ಲಕ್ಷ ಚಾಲೆಂಜ್ ಮಾಡ್ತೀನಿ. ಅದನ್ನ ಪ್ರೂವ್ ಮಾಡಿ ನಾನು ಮಾಡಿಸ್ತೀನಿ. ಅವ್ರ ಮನೆ ಕೆಲಸದವರಿಂದ ಹಿಡಿದು ಶಿವರಾಜ್ ಕುಮಾರ್ ಸರ್ ಇಂದ ಹಿಡಿದು ಎಲ್ಲಾರ್ಗೂ ಕೇಳಿಸ್ತೀನಿ ಯಾರು ನಾಯಿ ಕೊಟ್ಟಿದ್ದು ಅಂತ. ಹಂಗೆ ವಿಷ್ಣುವರ್ಧನ್ ಸರ್ ಮನೆಗೆ ಟಿಬೆಟಿಯನ್ ಮ್ಯಾಸ್ಟಿಫ್ ಕೊಟ್ಟಿದ್ದೆ, ಅದು ತೀರೋಯ್ತು. ಅದಕ್ಕೆ ಕೀರ್ತಿ ಮೇಡಮ್, ಅನಿರುದ್ಧ್, ಭಾರತಿ ಮೇಡಮ್ ಕೈಲೇ ಎಳ್ಸಿಸ್ತೀನಿ. ಅವ್ರ ಮನೆಗೆ ತೊಗೊಂಡೋಗಿ ಕೊಟ್ಟಿದ್ದು. ಕೀರ್ತಿ ಮೇಡಮ್ ಅದನ್ನ ಬ್ರೌನ್ ಕಲರ್ದು ಇಟ್ಕೊಂಡು ಫೋಟೋ ಹಾಕೊಂಡಿದ್ರೆ, ಅದನ್ನ ನನ್ನ ಇನ್ಸ್ಟಾಗ್ರಾಮಲ್ಲೂ ಹಾಕೊಂಡಿದ್ದೀನಿ. ಅದನ್ನು ಪ್ರೂಫ್ ಏನ್ ಬೇಕು ನಾನು ಚಾಲೆಂಜ್ ಮಾಡ್ತೀನಿ. ಅದು ಬಿಟ್ಟು ಸಲ್ಮಾನ್ ಖಾನ್ ಅವ್ರಿಗೆ ಅವ್ರ ಮೇಕಪ್ ಇದರಿಂದ ಕೊಟ್ಟಿದ್ದೀನಿ, ಮೇಕಪ್ ಮ್ಯಾನ್ ಥ್ರೂ ಕೊಟ್ಟಿದ್ದೀನಿ. ಅಂದ್ರೆ ಅವರು ಅದು ಊಟ ಹಾಕಕ್ಕಾಗಲ್ಲ ಅಂತ ಒಂದು 6 ತಿಂಗಳಿಗೆ ಮೇಕಪ್ ಮ್ಯಾನ್ಗೆ ಫ್ರೀ ಕೊಟ್ಬಿಟ್ರು. ಅಂದ್ರೆ ಅವ್ರ ಮನೇಲಿ ಜಾಸ್ತಿ ದಿನ ಇರಲಿಲ್ಲ. ಅದು ಬಿಟ್ಟು ಶ್ರೀರಾಮುಲು ಸರ್, ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಇವ್ರಿಗೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀನಿ. ಅದನ್ನು ಯಾರು ಚಾಲೆಂಜ್ ಮಾಡಲಿ. ಆ ಥರ ಎಷ್ಟೋ ಮಿನಿಸ್ಟ್ರು ಹೆಸರು ಗೊತ್ತಿಲ್ಲದೇದವ್ರು ಕೊಟ್ಟಿದ್ದೀನಿ. ಸಂಜನಾ ಗಲ್ರಾಣಿ ಮನೇಲಿ ಪಿಟ್ಬುಲ್ ಇದೆ, ಅಮೆರಿಕನ್ ಪಿಟ್ಬುಲ್, ಅದು ನಾನೇ ಕೊಟ್ಟಿರೋದು. ಇವತ್ತು ನಾನೇ ಓನರು, ಇವತ್ತು ಬದುಕಿದೆ ಅದು. ಈಗ 6 ವರ್ಷ ಅದು ಇಂಡಿಯಾಗೆ ಬಿಗ್ಗೆಸ್ಟ್ ಪಿಟ್ಬುಲ್ ಇದೆ. ಅಷ್ಟು ದೊಡ್ಡದು ಯಾರ ಹತ್ರನೂ ಇಲ್ಲ. ಅವರು ಅಷ್ಟೇ ನಿಯತ್ತಾಗಿದ್ದಾರೆ, ನನಗೆ ತೊಂದರೆ ಮಾಡ್ದಂಗೆ, ನನ್ನ ಟರ್ಮ್ಸ್ಗೆ ಮೋಸ ಮಾಡ್ದಿರಂಗೆ. ಯಾರ ಗೊತ್ತಿಲ್ಲದೆ ಕ್ರಾಸಿಂಗ್ ಕೊಡಿ ಸತೀಶ್ ಹೇಳ್ಬೇಡಿ ಅಂತ ಹೋದ್ರೂ ಅವ್ರು ಇಮಿಡಿಯೇಟ್ ಫೋನ್ ಮಾಡಿ, ಸತೀಶ್ ನೋಡಿ ಇಲ್ಲಿ ಇವ್ನಿಗೆ ತರಲೆ ಬಂದಿದ್ದಾನೆ, ಹಿಂಗೆ